ಅಭಿಮಾನ ನಮ್ಮೆಲ್ಲ ಜನ ಬಂದಿದೆ. ದಯವಿಟ್ಟು ಎಲ್ಲರೂ ಸರಿ ನೋಡಿ, ಮತ್ತೆ ರೀತಿಯಿಂದ ಆಗ್ತದೆ. ಎಲ್ಲರೂ ಬಂದು ಒಂದ್ಸರಿ ನೋಡಿ. ಅನಂತರ ಇದಕ್ಕೆ ಪೂರ್ತಿಯಾಗಿ ನಮ್ಮ ಗುರುಗಳಾದ ಅನಂತರಾಜು ಸರ್ ನಾವಿವತ್ತು ಚಿತ್ರವನ್ನು ನಿರ್ದೇಶನ ಮಾಡಲು ಸ್ಫೂರ್ತಿ ಕೊಟ್ಟು ಈ ಒಂದು ನಿರ್ದೇಶನ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಾಯಕ ರವಿ ಅವ್ರಿಗೂ ಥ್ಯಾಂಕ್ಸ್. ಅನಂತರ ನೀವು ಮಾತಾಡಿ. ನಮಸ್ಕಾರ. ಈ ಕ್ಷಣ ಯಾವತ್ತೂ ನಾವು ಮರೆಯಲೇಬಾರದು. ಯಾಕೆಂದರೆ ಇವತ್ತು ನಮ್ಮ ಅಪ್ಪು ಸಾರ್ ಅವರ 50ನೇ ವರ್ಷದ ಜನ್ಮದಿನ. ಸೊ ಹೀಗಾಗಿ ಇವತ್ತು ನಾವೆಲ್ಲ ಸೇರಿ ಒಂದು ಚಿತ್ರತಂಡವನ್ನು ಕಟ್ಕೊಂಡು ಅಭಿಮಾನಿಯನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಫಸ್ಟ್ ಲಾಂಚ್ ಆಗ್ತಾಯಿದೆ. ರವಿ ಅವರು ಅದನ್ನು ನಾಯಕರಾಗಿ ಆಗಿದ್ದಾರೆ. ನಮ್ಮ ಬಾಬುರಾಜ್ ಅವರ ನಿರ್ದೇಶಕರು ಎಲ್ಲ ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಿನಿಮಾವನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಇವತ್ತು ಅಪ್ಪು ಅಭಿಮಾನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಈ ಒಂದು ತಂಡಕ್ಕೆ, ಈ ಒಂದು ಅಪ್ಪು ಅಭಿಮಾನಿ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಅಂತ ಅಪ್ಪು ಇವತ್ತು ಬಿಡುಗಡೆ ಆಗ್ತಾರೆ. ಅದೇ ದಿನ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹರಾವ್ ಅವರ ಮಗ ಅಪ್ಪು ಹೆಸರನ್ನ ಇಟ್ಕೊಂಡು ಅಪ್ಪು ಅಭಿಮಾನಿ ಅನ್ನೋ ಚಿತ್ರವನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಆ ಚಿತ್ರಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ, ನಾಯಕನಿಗೆ ನಟನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೀವಿ. ಅಪ್ಪು ಏನು ನಟನೆ ಮಾಡಿದಾರೋ ಆ ಒಂದು ನಟನೆನ ನೀವು ಕೈಗೂಡಿಸ್ಕೊಂಡು ಅದೇ ಹಾದಿಯಲ್ಲಿ ನೀವು ನಡೀರಿ, ಒಳ್ಳೆಯದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಯಾಕೆ ಅಂತ ಹೇಳಿದ್ರೆ ಅಪ್ಪು ನಾಡು ಕಂಡಂಥ ಅಪ್ರತಿಮ ಕಲಾವಿದ. ಅವನ ಹೆಸರಲ್ಲಿ ನೀವು ಚಿತ್ರ ಮಾಡ್ತಾ ಇದ್ದೀರ, ಒಳ್ಳೆಯದಾಗಲಿ. ಆದರೆ ಸುರೇಶ್ ಸರ್ ಇವತ್ತು ಭಾಳ ಅತ್ಯಂತ ಖುಷಿಯಾದ ದಿನ. ಅಪ್ಪು ಅವರು 23 ವರ್ಷಗಳ ಹಿಂದೆ ರಿಲೀಸ್ ಆದ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗಿದ್ದು. ಈಗ ಬಂದಿರೋ ಜನ ನೋಡ್ತಾ ಇದ್ದಾರೆ. ಇದು ಹೌಸ್ಫುಲ್ 4 ಶೋ ಹೌಸ್ಫುಲ್ ಆಗಿದೆ. ಬ್ಲ್ಯಾಕಲ್ಲಿ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಪ್ಪು ಯಾವತ್ತು ನಡೆದಾರೋ ದೇವರಿದ್ದಕ್ಕೆ ನಮ್ಮ ಜೊತೆ ಇಲ್ಲ, ಜೊತೆಗಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಅಪ್ಪು ಅಭಿಮಾನಿ ರವಿ ಕಿರಣ್ ಮುಖ್ಯವಾಗಿ ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನೋಡಿದ್ದೀನಿ. ಅದ್ಭುತವಾದ ನಟನೆ, ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್, ಆ್ಯಕ್ಷನ್ ನಾನು ಅವರು ನಟಿಸಿದೆ ನಟಿಸಿದಾರಲ್ಲ ಆ ಥರ ಅವ್ರು ಆ್ಯಕ್ಟ್ ಮಾಡೋ ಪ್ರತಿಭಾವಂತ ನಟ. ಅವರು ತುಂಬ ಅತ್ಯಂತ ಕರ್ನಾಟಕ ಮೂಲೆಗಳೆಲ್ಲಕ್ಕೆ ರಾಜ್ಯ ರಾಷ್ಟ್ರ ಮಾಡೋ ದೊಡ್ಡ ಅಭಿಮಾನ ಅಂತ ಅಪ್ಪು ಹೋದ್ಮೇಲೆ